ನಾವು ಮುಂದಿನ ದಿನಗಳಲ್ಲಿ ತೋರಿಸಬೇಕು ಅಂತ ನಿಮಗೊಂದು ಆಶ್ವಾಸನೆ ಕೊಡ್ತಾ ಇದ್ದೀನಿ. ಕೈಲಿ ಏನಿಲ್ಲ, ಎಲ್ಲ ಮಕ್ಕಳಿಗೆ ಆಗಿ ಇಂತಿಷ್ಟು ಮೆಂಬರ್ಗಳು ಮಾಡಿ ಮಾಡಿ ಅಂತಂದ್ರೆ ನೀವೆಲ್ಲರೂ ಒಂದು ಶಪಥ ಮಾಡಿ. ಎಲ್ಲರಿಗೂ ಯಾವ ಮಾತಾಡ್ತಾರ ಅದಕ್ಕಾಗಿ ಈ ಒಂದು ಬೀದರ್ ರೈತ ಸಂಘದ ಘಟಕದಿಂದ ಈ ಒಂದು ರಕ್ತ ಚಳವಳಿಯನ್ನು ಹಮ್ಮಿಕೊಂಡಿದ್ದು ಈಗಾಗಲೇ ಹಲವಾರು ಕಡೆ ಹಲವಾರು ಸಂಘಟನೆಗಳು ರೈತ ಸಂಘಟನೆಗಳು ಹೋರಾಟ ಮಾಡಿದರೂ ಕೂಡ ಈ ಸರ್ಕಾರಕ್ಕೆ ರುಚಿ ತಟ್ತಾ ಇಲ್ಲ. ಯಾಕಂತಂದ್ರೆ ಈಗೇನು ಸರ್ಕಾರಗಳು ಏನಾಗ್ಬಿಟ್ಟಿವೆ ಅಂತಂದ್ರೆ ಅವರು ತೊಗಲು ದಪ್ಪ ಆಗಿಬಿಟ್ಟಿದೆ. ಇನ್ನೊಂದು ಅವರು ಅಧಿಕಾರ ಸ್ವೀಕಾರ ಮಾಡೋ ಮುಂದೆ ಶೆಡ್ಲೆ ಹಾಕ್ಕೊಂಡು ನಾವು ರೈತರ ಹಿತ ಕಾಪಾಡ್ತೀವಿ, ರೈತರಿಗೆ ಕಷ್ಟಕ್ಕೆ ಹಾಕ್ತೀವಿ ಅಂತ ಹೇಳಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ವಿನ ಯಾವುದೂ ಇನ್ನೂವರೆಗೆ ರೈತರಿಗೆ ಕಷ್ಟಗಳಿಗೆ ಸ್ಪಂದನೆ ಮಾಡ್ತಾ ಇಲ್ಲ. ಅದಕ್ಕಾಗಿ ಸರ್ಕಾರಕ್ಕೆ ಒಂದು ಈ ವೇದಿಕೆ ಮುಖಾಂತರ ಎಚ್ಚರಿಕೆ ಕೊಡ್ತೀವಿ. ನಾವು ಕೂಡಲೇ ಕಷ್ಟಗಳಿಗೆ ರೈತರ ಕಷ್ಟಗಳಿಗೆ ಸ್ಪಂದನೆ ಮಾಡಿ ರೈತರ ಸಾಲ ಮನ್ನಾ ಮಾಡಬೇಕು. ಇನ್ನೊಂದು ಎಕರೆಗೆ 50,000 ಅಂತೆ ಪರಿಹಾರ ಘೋಷಣೆ ಮಾಡಬೇಕು. ಇನ್ನೊಂದು ಅಂತರ್ಜಲ ನೀರಿನ ಮಟ್ಟ ಬರ್ತಾ ಇದೆ. ಅದಕ್ಕಾಗಿ ಪರ್ಯಾಯ ಮಾರ್ಗವಾಗಿ ಮುಂದೆ ನೀರಿನ ಸಮಸ್ಯೆ ಆಗದಾಗಂತ ವ್ಯವಸ್ಥೆ ಮಾಡಬೇಕು. ಮತ್ತು ಆ ರೈತರ ಇನ್ಶೂರೆನ್ಸ್ನಲ್ಲಿ ಭಾಳ ತಾರತಮ್ಯ ಆಗಿದೆ, ಆ ಒಂದು ತಾರತಮ್ಯವನ್ನು ಸರಿಪಡಿಸಬೇಕು ಅಂತ ಹೇಳಿ ಈ ಒಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ ನಾವು ವೇದಿಕೆ ಮುಖಾಂತರ. ತಮ್ಮ ಹೆಸರು? ಮಲ್ಲನಗೌಡ ಪಾಟೀಲ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರ
ಅದ್ರ ಕಡೆ ಗಾಡಿ ಇವತ್ತು ತಾವು ಬರಬೇಕು. ಈ ಮಾಧ್ಯಮ ಮೂಲಕ ನಿಮ್ಗೆ ಮಹಿಳೆ ಮಾಡ್ತಾ ಇದ್ದೇವೆ. ಕಡಿಮೆ ಮಳೆ ಅಂತ ಮುಷ್ಟಾಡಿ ಸಚಿವ ನಾವು ಏನು ಹೊಂಟದೆ ಏನು ಮಾಡಿಕೊಂಡ ನಮ್ಗೆ ಅರ್ಥ ಆಗುವಂತಹ ಯಾಕಂದ್ರೆ ಮುಷ್ಟಾಡಿ ಸಚಿವರು ರೈತರ ಜಮಾದಾರ್ ಫಂಕ್ಷನ್ ಆ ಜಮಾದಾರ್ ಫಂಕ್ಷನ್ ಹಾಲಿನಲ್ಲಿ ಊಟದ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಬೀದರ್ ಜಿಲ್ಲೆಯ ರೈತರ ಜ್ವಲಂತ ಸಮಸ್ಯೆಗಳು ಬಗೆಹರಿಸುವ ಕುರಿತು ಮಾನ್ಯರ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ ಬೀದರ್ ಜಿಲ್ಲೆಯ ರೈತರು ಪ್ರತಿ ವರ್ಷ ಒಂದಿಲ್ಲೊಂದು ಸಂಕಷ್ಟಕ್ಕೆ ಸಿಲುಕಿ ತೊಂದರೆ ಅನುಭವಿಸುತ್ತಿರುತ್ತಾರೆ. ಅತಿವೃಷ್ಟಿ ಇರಬಹುದು, ಅನಾವೃಷ್ಟಿ ಇರಬಹುದು, ಅಥವಾ ಬೆಳೆದ ಬೆಳೆಗೆ ವೈಜ್ಞಾನಿಕವಾಗಿ ಬೆಲೆ ಸಿಗದೆ ಇರುವುದರಿಂದ ಇಲ್ಲಿನ ರೈತರು ತತ್ತರಿಸಿ ಹೋಗಿದ್ದಾರೆ. 2026-27 ಸಾಲಿನಲ್ಲಿ ಪುನರಾರಂಭ ಮಾಡಬೇಕು ಹಾಗೂ ಮೂರನೇದಾಗಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತರ ಹೋರಾಟಕ್ಕೆ ಕಾರಂಜ ಮುಳುಗಡೆ ಸಂತ್ರಸ್ತರಿಗೆ ವೈಜ್ಞಾನಿಕವಾಗಿ ಪರಿಹಾರ ನೀಡಿ ಏಕ ನೀರಾವರಿ ಯೋಜನೆಯಲ್ಲಿ ಕಾಲುವೆಗಳಿಗೆ ನೀರು ಹರಿಸಿ ರೈತರ ಹಿತ ಕಾಪಾಡಬೇಕು. ನಾಲ್ಕನೇದಾಗಿ ಬೀದರ್ ಜಿಲ್ಲೆಯ MG ಎಲ್ಲ ಸಕ್ಕರೆ ಕಾರ್ಖಾನೆಗಳು ರೈತರ ಬಾಕಿ ಉಳಿಸಿಕೊಂಡಿರುವ ಹಣವನ್ನು ಶೀಘ್ರದಲ್ಲಿ ಕೊಡಿಸಬೇಕು. ರೈತರ ಕೃಷಿ ಫಂಕ್ಷನ್ಗಳಿಗೆ ಹಗಲಿನಲ್ಲಿ 7 ಗಂಟೆ ನಿರಂತರ ಹಾಗೂ ಗುಣಮಟ್ಟದ ವಿದ್ಯುತ್ ಕಡ್ಡಾಯವಾಗಿ ಕೊಡಿಸಬೇಕು. ಈಗಾಗಲೇ ಬಸವ ಕಲ್ಯಾಣ ಮತ್ತು ಕಮಲ್ನಗರ್ ತಾಲೂಕಿನ ಇನ್ಶೂರೆನ್ಸ್ ಬರ್ತಾ ಇದೆ, ಆದರೆ ಆಮೇಲೆ ಗತಿಯಲ್ಲಿದೆ. ಅದು ಶೀಘ್ರಗತಿಯಲ್ಲಿ ಮಾಡಿ ಆ 2 ತಾಲೂಕಿನ ರೈತರಿಗೆ ರೈತರ ಬೆಳೆಗಳಿಗೆ ರಕ್ಷಣೆ ಮಾಡಲು ಪರ್ಯಾಯ ವ್ಯವಸ್ಥೆ ಹುಡುಕಿ ರೈತರ ಹಿತ ಕಾಪಾಡಬೇಕು. ಈ ಮೇಲಿನ ಎಲ್ಲ ರೈತರ ಸಮಸ್ಯೆಗಳು ಕೂಡಲೇ ಬಗೆಹರಿಸಬೇಕು. ಇಲ್ಲದಿದ್ದಲ್ಲಿ ಮುಂಬರುವ ದಿನಗಳಲ್ಲಿ ಜಾನುವಾರು ಎತ್ತಿನ ಬಂಡಿಗಳೊಂದಿಗೆ ರಾಷ್ಟ್ರೀಯ ಹೆದ್ದಾರಿಗಳು ತಡೆದು ಯಾವುದೇ ಅಹಿತಕರ ಘಟನೆಗೆ ಸರ್ಕಾರವೇ ಜವಾಬ್ದಾರ ಅಂತ ಹೇಳಿ ತಮ್ಮ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುತ್ತಾ ಒತ್ತಾಯಿಸುತ್ತೇವೆ. ವಂದನೆಗಳೊಂದಿಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈಗ ಜಿಲ್ಲಾಧಿಕಾರಿಗಳಿಗೆ ಮನವಿ ನಾವು ಕೊಡ್ತಾ ಇದ್ದೆವು. ಮನವಿ ಸ್ವೀಕಾರ ಆಗಿದ್ದ ನಂತರ ಅವ್ರೇನಂದ್ರ ನಮಗೆ ಉತ್ತರ ಕೊಡ್ತಾರೆ. ದಯವಿಟ್ಟು ಮಾತಾಡಿ
ನಿಂತು ನಿಮ್ಮ ಬರ್ರಿ ಆ ಕಡೆ ನಿಂದಿರ್ಬೇಕು ಏನು ಮಾಡೋದು ಎಲ್ಲ ಕಡೆ ಎಲ್ಲ ಕಡೆ ಒಂದು ನಿಮಿಷ ಸರ್. ತಡೆ ಹಿಡಿಬೇಕು ಅದಕ್ಕೆ ಫಾರ್ವರ್ಡ್ ಮಾಡೋದು ಬೇರೆ, ನೀವು ಇಂತ ಸ್ವಲ್ಪ ತಡೆ ಹಿಡಿದ್ರೆ ಯಾವುದೋ ಆಯ್ತದ ಜಿಲ್ಲೆ ಈಗ ರಾಜ್ಯ ಮಟ್ಟದಾಗ ಮುಖ್ಯಮಂತ್ರಿ ಅವರು ಆದಿಂದಾಗಿದ್ದೇನು ಮುಖ್ಯಮಂತ್ರಿ ಅವ್ರು ಮಾಡಲಿ, ಜಿಲ್ಲಾಧಿಕಾರಿಗಳ ಆದಿಂದಾಗಿದ್ದೇನು ಇಲ್ಲಿ ಬಗೆಹರಿಸ್ಬೇಕು ಇವರು. ಯಾಕಂದ್ರೆ ಇಡೀ ನಮ್ಮ ಜಿಲ್ಲೆದಾಗ ಇನ್ನ ಹಲವಾರು ಕಾರ್ಖಾನೆಗಳು ಏನು MJSSಗೆ ಹೊರತುಪಡಿಸಿ ಎಲ್ಲ ಕಾರ್ಖಾನೆಗಳು ಇನ್ನ ರೈತರ ಕಬ್ಬಿನ ಬಿಲ್ ಬಾಕಿ ಇಟ್ಕೊಂಡಾರ. ಅದು ಯಾವಾಗ ಕೊಡಿಸ್ತೀರಿ ಮೇಡಮ್ ಅವ್ರೆ? ಕೊಡಬೇಕು, ತಾವು ಕೊಡಿಸ್ಬೇಕು. ಬಹಳ ದಿನ ಆಯ್ತು. ಭವಾನಿ 50 ಕೊಡಬೇಕು, ಸರ್ಕಾರ ವಂತಿಕೆ ಕೊಡಬೇಕು. ಬಗೆಹರಿಸಬೇಕು. ಮುಖ್ಯಮಂತ್ರಿ ಅವ್ರ ಕೈಯಾಗಿಂದ ಮುಖ್ಯಮಂತ್ರಿ ಅವ್ರಿಗೆ ಮನವಿ ಕೊಡ್ತಾ ಇದ್ದೆವು. ಒಂದ್ ವೇಳೆ ಆಗಿಲ್ಲ ಅಂದ್ರೆ ಅನಿವಾರ್ಯ ಆದ ಹೋರಾಟ ರಾಷ್ಟ್ರೀಯ ಹೆದ್ದಾರಿ ಹಿಡಿದು ಕಾರ್ಖಾನೆಗಳು ಪ್ರಾರಂಭ ಆಗಿನ ಹಿಡಿದು ಪ್ರತಿ ಟನ್ನಿಗೆ 1 kg ಅಂತೆ ಸಕ್ಕರೆ ಕೊಡ್ತಾನೆ ಬಂದಿದ್ದದ. ಇತ್ತೀಚೆಗೆ ಕೆಲವು ಸಕ್ಕರೆ ಕಾರ್ಖಾನೆಗಳು ಕೊಡ್ಲಕ್ ತಯಾರಿಲ್ಲ. ತಾವೇನದ ಅಂದ್ರೆ ಆದೇಶ ಮಾಡ್ರಿ. ಅದು ಅಲ್ಲದೆ ಒಂದು ಕಡೆಬಿ ಉದುರಿ ಕೊಡಲ್ರಿ ಕಿರಾಣಿ ದುಕಾನ್ದಾಗ. 6 ತಿಂಗಳಾಯ್ತು ಕಬ್ಬು ಕೊಟ್ಟಿದ್ದೆವು. 20 ಲಕ್ಷ ಇದ್ದಾರ, 20 ರೂಪಾಯಿ ಇದ್ದರ ಬಿ ಏನಾಯ್ತು ಕೊಟ್ಟೆ ಬಿಡ್ರಿ ಅಲ್ಲ. ನಮ್ದು ಏನು ಭಿಕ್ಷಾ ಕೊಡ್ಲತ್ತೀರಿ? ಅದರ ಕಡೆ ಜಿಲ್ಲಾಧಿಕಾರಿಗಳೇ ತಮ್ಮ ಜಿಮ್ಮೆದಾರಿ ಅದ, ಇಸ್ಕೊಡ್ತಕ್ಕಂಥ ಕೆಲಸ ತಮ್ದದ, ತಾವು ಇಸ್ಕೊಡ್ಬೇಕು. ಇಲ್ಲ ಅಂದ್ರೆ ಮತ ನಾವು ಬೀದಿಗೆ ಬರ್ಬೇಕಾಯ್ತದ, ಅನಿವಾರ್ಯ ಅದ. ನಮಗೇನು ಶೋಕಿಲ್ಲ. ಒಂದ್ ವೇಳೆ ಟೆಂಡರ್ ಇದು ಹಳ್ಕೆದಾರ ಬಹಳ ದೊಡ್ಡ ಅನಾಹುತ ಆಯ್ತದ. ಉಸ್ತುವಾರಿ ಮಂತ್ರಿಗೆ ನಾವೆಲ್ಲ ರೈತರಿಗೆ ಹೇರಾವ್ ಮಾಡ್ತೇವೆ ನೋಡ್ರಿ. ತಾವು ಅವ್ರಿಗೆ ಸೂಚನೆ ಕೊಡ್ಬೇಕು.